ದ್ರೌಪದಿಯ ಸ್ವಯಂವರವಾಗಿ ಅರ್ಜುನ ಸ್ವಯಂವರವನ್ನು ಗೆದ್ದ ಮೇಲೆ ಐವರು ಪಾಂಡವರು ತಾಯಿಯ ಮಾತನ್ನು ನಡೆಸುವುದಕ್ಕಾಗಿ ದ್ರೌಪದಿಯನ್ನು ವಿವಾಹವಾಗುತ್ತಾರೆ. ವಿವಾಹವಾಗಿ ಸಂಭ್ರಮದಲ್ಲಿದ್ದಂತಹ ಸಂದರ್ಭ, ಬಲರಾಮ ಮತ್ತು ಕೃಷ್ಣರು ದ್ರುಪದ ರಾಜನ ಸ್ವಯಂವರದ ಸಂದರ್ಭದಲ್ಲಿ ಪಾಂಡವರನ್ನು ಗುರುತಿಸುತ್ತಾರೆ. ಐವರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಲ್ಲೇ ಒಬ್ಬನು ಮತ್ಸ್ಯಭೇದವನ್ನು ಮಾಡಿದಾಗ ಕೃಷ್ಣನಿಗೆ ಮನಸ್ಸಿನಲ್ಲೇ ಇವರು ಪಾಂಡವರು ಎಂಬುದು ತಿಳಿದು ಬರ್ತದೆ. ಅವನು ಅಲ್ಲೇ ಬಲರಾಮನಿಗೂ ಹೇಳ್ತಾನೆ, ಓಹೋ, ಪಾಂಡವರು ಇವರೇ ಎಂಬುದಾಗಿ. ಅಲ್ಲಿಯವರೆಗೆ ಜಗತ್ತಿಗೆಲ್ಲ ಪಾಂಡವರು ಅರಗಿನ ಮನೆಯಲ್ಲಿ ಸತ್ತು ಹೋಗಿದ್ದಾರೆ ಅನ್ನತಕ್ಕಂಥ ಭಾವನೆಯೇ ಇರುತ್ತದೆ. ಬಲರಾಮಕೃಷ್ಣರು ನೇರವಾಗಿ ಪಾಂಡವರು ಇದ್ದಲ್ಲಿ ಬರ್ತಾರೆ. ಎಲ್ಲರಿಗೂ ತುಂಬ ಸಂತೋಷವಾಗ್ತದೆ. ಕೃಷ್ಣ ಬಲರಾಮರು ಬಂದರು ಎಂಬುದಾಗಿ. ಕುಂತಿಗಂತೂ ಹೇಳತೀರದ ಸಂತೋಷ. ಕುಂತಿ ಬಲರಾಮ ಕೃಷ್ಣರ ಅತ್ತೆ. ಇವರನ್ನು ಕಂಡಾಗ ಅವಳಿಗೆ ಎಲ್ಲಿಲ್ಲದ ಸಂತೋಷವಾಗ್ತದೆ. ಯಾಕೆಂದರೆ ಅರಗಿನ ಮನೆಯಿಂದ ಬಂದಂಥವರು ಅವರು ವೇಷ ಮರೆಸಿಕೊಂಡೇ ಬದುಕ್ತಾ ಇದ್ದಾರೆ ಇಲ್ಲಿ. ಹಾಗಿದ್ದಾಗ ಹೋಗಿ ಕೃಷ್ಣ ಬಲರಾಮನ್ನು ಪ್ರೀತಿಯಿಂದ ಮಾತನಾಡಿಸಿ ಕೃಷ್ಣನಿಗೆ ತುಂಬಿದ ಅಂತಃಕರಣದಿಂದ ದುಃಖದಿಂದ ಕುಂತಿ ಹೇಳ್ತಾಳೆ, ಕೃಷ್ಣ, ಬಲರಾಮ, ನಿಮ್ಮನ್ನು ಕಂಡು ಅತ್ತೆಗೆ ಅತ್ಯಂತ ಸಂತೋಷವಾಯಿತು. ಇವತ್ತು ಎಲ್ಲ ವಿಷಯವನ್ನು ನೀವು ತಿಳಿದಿದ್ದೀರಿ. ನಿನ್ನ ಮಾವ ಅಂದರೆ ಪಾಂಡುರಾಜನನ್ನೇ ಕಳೆದುಕೊಂಡೆ. ನಂತರದಲ್ಲಿ ಕೌರವರ ಉಪಟಳ ಯಾಕೋ ಹೆಚ್ಚಾಗುತ್ತಾ ಇದೆ. ಅರಗಿನ ಮನೆಯಲ್ಲಿ ನಮ್ಮನ್ನು ಸುಡುವಷ್ಟು, ಬೆಂಕಿಗೆ ಆಹುತಿ ಮಾಡುವಷ್ಟು ಮುಂದುವರಿದರಲ್ಲ. ಬದುಕಿ ಬಂದೆವು. ಈಗ ದ್ರೌಪದಿಯ ಸ್ವಯಂವರ ಆಯಿತು. ಐವರು ಮಕ್ಕಳಿಗೆ ವಿವಾಹವಾಯಿತು. ಇಲ್ಲಿಯವರೆಗೆ ಕಷ್ಟಗಳನ್ನೇ ನೂಕುತ್ತಾ ಮಕ್ಕಳನ್ನು ಸಾಕಿ ಸಲಹುತ್ತಾ ಬಂದಿದ್ದೇನೆ ಕೃಷ್ಣ. ನಮ್ಮ ಮಕ್ಕಳು ಧರ್ಮದಿಂದ ನಡೆಯುತ್ತಾ ಇದ್ದಾರೆ, ಅದು ನನಗೆ ಸಂತೋಷ. ಮುಂದೆಯೂ ಕೂಡ ಅವರು ಧರ್ಮವನ್ನು ಕೈಬಿಡದಂತೆ ನೀನು ನೋಡಿಕೊಳ್ಳಬೇಕು. ಅದಲ್ಲದೆ ನನ್ನ ಮಕ್ಕಳಿಗೆ ಇನ್ನು ಮುಂದೆ ನೀನೇ ಆಶ್ರಯದಾತ, ಅಂದರೆ ಸಲಹುವ ವ್ಯಕ್ತಿ ಆಗಬೇಕು. ಅವರನ್ನು ಕಾಪಾಡುವ ಜವಾಬ್ದಾರಿ, ತೀಡುವ ಜವಾಬ್ದಾರಿ ನಿನ್ನದು ಕೃಷ್ಣ. ಇಲ್ಲಿಯವರೆಗೆ ಅತ್ತೆಯಾದಂತಹ ನಾನು ಅವರ ಅಮ್ಮನಾಗಿ ಪೂರೈಸಿದ್ದೇನೆ. ಈಗ ನೀನು ಅವರನ್ನು ನೋಡಿಕೊಂಡು ಸನ್ನಡತೆಯಿಂದಲೇ ಅವರನ್ನು ಮುನ್ನಡೆಯುವಂತೆ ಮಾಡಿಕೊಳ್ಳಬೇಕು. ಅವರನ್ನು ಕಾಯುವ ಭಾರ ನಿನ್ನದು ಎಂಬುದಾಗಿ ಕೃಷ್ಣನಲ್ಲಿ ಹೇಳಿಕೊಳ್ಳುತ್ತಾಳೆ. ಆಗ ಕೃಷ್ಣನಿಗೆ ಅತ್ತೆ ಕುಂತಿಯ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖ ಆಗ್ತದೆ. ರಾಜರು, ಹಸ್ತಿನಾಪುರದ ಅರಸು ಮಕ್ಕಳು, ವೈಭವೋಪೇತವಾದ ಜೀವನವನ್ನು ನಡೆಸಬೇಕಾದಂಥವರು ಈ ರೀತಿಯಾಗಿ ಬದುಕುವ ಬಗ್ಗೆ ಅವನಿಗೂ ಸಂಕಟ ಆಗ್ತದೆ. ಆದರೆ ಪಾಂಡವರು ಸನ್ನಡತೆಯಿಂದ ಧರ್ಮದಿಂದ ನಡೆಯುತ್ತಿದ್ದಾರೆ ಎನ್ನುವುದು ಅವನಿಗೆ ಸಂತೋಷವಾಗಿ, ಅತ್ತೆ ಕುಂತಿ, ಧೈರ್ಯ ಹೊಂದು ನೀನು. ನಾನು ನಿಮ್ಮ ಐವರು ಮಕ್ಕಳನ್ನು ಪಂಚ ಪ್ರಾಣಗಳನ್ನಾಗಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಕುಂತಿಗೆ ಭರವಸೆಯನ್ನು ಕೊಡ್ತಾನೆ. ಆಗ ಕುಂತಿಗೆ ಅತ್ಯಂತ
ತಡೆಯಲಾರದಷ್ಟು ಸಂತೋಷ ಆಗ್ತದೆ. ಕಣ್ಣೀರು ಬಾಷ್ಪ ಬರ್ತದೆ. ಕೃಷ್ಣನಿಗೆ ಕೃಷ್ಣ ಧನ್ಯನಾದೆ ನಾನು ಎಂಬುದಾಗಿ ಅವಳು ಹೇಳ್ತಾಳೆ. ಹೀಗೆ ಅಲ್ಲಿಂದ ಕೃಷ್ಣ ಪಾಂಡವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಕುಂತಿಗೆ ಹೇಳ್ತಾನೆ. ಇದು ನಾವು ತಿಳಿದುಕೊಳ್ಳಬೇಕಾದಂಥ ಮಹಾಭಾರತದ ಕತೆ. ತಿಳಿದುಕೊಳ್ಳೋಣ, ಇನ್ನೂ ವಿಸ್ತಾರವಾಗಿ ಓದೋಣ ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.